ಸೊ ಎಪಿಸೋಡ್ ಸ್ಟಾರ್ಟ್ ಆಗದೆ ಚೈತ್ರ ಅವರು ಮಂಜಣ್ಣಗೆ ಬೈಕೊಂಡು ಕೂತಿರ್ತಾರೆ ಆಯ್ತಾ. ಮಂಜಣ್ಣ ನಿನ್ನೆ ನಾಮಿನೇಷನ್ ಅಲ್ಲಿ ಚೈತ್ರ ಅವರು ಕೊಟ್ಟಿದಂತ ಯಾವ ಕಾರಣನೂ ಕನ್ಸಿಡರ್ ಮಾಡಲ್ಲ. ರಿಟರ್ನ್ ಆಗಿ ಚೈತ್ರ ಅವ್ರಿಗೆ ಫೈರ್ ಮಾಡ್ತಾರೆ, ಅಂದ್ರೆ ಚೈತ್ರ ಅವ್ರನ್ನೇ ನಾಮಿನೇಟ್ ಮಾಡ್ತಾರೆ. ಅದಕ್ಕೆ ಚೈತ್ರ ಅವ್ರಿಗೆ ಹೋಗುತ್ತೆ. ರಜತ್ ಮಾಡಿದಕ್ಕಿಂತ ನನಗೆ ಮಂಜಣ್ಣ ಮಾಡಿರೋ ಕೆಲಸ ತುಂಬಾ ಬೇಜಾರಾಗಿದೆ. ಯಾಕಂದ್ರೆ ನಾನು ಕೊಟ್ಟಂತ ಯಾವ ಕಾರಣನೂ ತಗೊಳ್ದೆ, ನನ್ನ ಕನ್ಸಿಡರೇ ಮಾಡಿದೆ, ನಂಗೆ ತುಂಬ ಬೇಜಾರು ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ನೆನ್ನೆ ಮಂಜಣ್ಣ ಮಾಡಿದ ಕೆಲಸ ಕೂಡ ಹಾಗೆ ಇತ್ತು. ಸೊ ಅದನ್ನು ಬೇಕು ಅಂತ ಮಾಡಿದ್ರು ಅಥವಾ ಯೋಚನೆ ಮಾಡಿ ಥಿಂಕ್ ಮಾಡಿ ಇಲ್ಲ ಚೈತ್ರ ಅವ್ರ ರೀಸನ್ ಕರೆಕ್ಟಾಗಿಲ್ಲ ಅಂದ್ಕೊಂಡು ಮಾಡಿದ್ರು ಗೊತ್ತಿಲ್ಲ. ಬಟ್ ಮಂಜಣ್ಣ ಮಾಡಿದ್ದಂತೂ ಸತ್ಯ, ಅದು ಅವರವರಿಗೆ ಬಿಟ್ಟಿದ್ದು. ಹಾಗೆ ನೆಕ್ಸ್ಟ್ ಹೋಗೋದಾದರೆ ಈ ಟಾಸ್ಕು ಹೆಂಗಾಗಿದೆ ಅಂದರೆ ಟಾಸ್ಕ್ ಥರನೇ ಅನಿಸ್ತಲ್ಲ, ಎಲ್ಲರೂ ಅವ್ರವ್ರ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟವ್ರೆ. ಅದು ಮಂಜಣ್ಣ ಅಂತೂ ನೆಕ್ಸ್ಟ್ ಲೆವೆಲ್ ಇನ್ವಾಲ್ವ್ಮೆಂಟು, ಯಾವುದೋ ಊರಿನ ರಾಜ ಅನ್ನೋ ಥರನೇ ಆಗಿದೆ. ಅಕಸ್ಮಾತ್ ನೆಕ್ಸ್ಟ್ ವಾರ ಬಿಗ್ ಬಾಸ್ ಬೇರೆ ಟಾಸ್ಕ್ ಕೊಡ್ತೀನಿ ಅಂದರು, ಇಲ್ಲ ಬಿಗ್ ಬಾಸ್ ನಾನು ರಾಜನ ಥರನೇ ಇರಬೇಕು, ನಂಗೆ ಅದೇ ಪಾರ್ಟ್ ಸೂಟು, ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು ಆಯಿತಾ. ಅವ್ರ ಕ್ಯಾರೆಕ್ಟರ್ ಬಿಟ್ಟೆ ಆಚೆ ಬಂದಿರಲ್ಲ. ಬೇಕಾರೆ ನಾನು ಇಲ್ಲಿನ ರಾಜ, ಎಲ್ಲರೂ ನನ್ನ ಆಜ್ಞೆಯನ್ನು ಪಾಲಿಸಬೇಕು, ಒಂದು 30 ಬಸ್ಗೆ ಅಂದ್ಕೊಂಡು ಓಡಾಡ್ತಾ ಇರ್ತಾರೆ ಅನಿಸುತ್ತೆ. ಅವ್ರಿಗೆ ಆಚೆ ಬರೋಕ್ಕೆ ಒಂದು ವಾರ ಬೇಕೇನೋ, ಆ ರೇಂಜಿಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಫುಲ್ ಇನ್ವಾಲ್ವ್ಮೆಂಟ್ ಆಗಿರೋದಂದರೆ ಗೋಲ್ಡ್ ಸುರೇಶ್ ಅವರು ಒಳಗೆ ಬಂದಾಗ ಅವ್ರಿಗೊಂದು ಗತ್ತಿತ್ತು, ಮೈಯಲ್ಲೆಲ್ಲ ಗೋಲ್ಡು, ಆ ಚಿನ್ನ ಹಿಂಗೆ ನಡ್ಕೊಂಬಂದಿದ್ರು. ನಾನು ಒಳ್ಳೆ ಆಸಾಮಿ ಅನಿಸುತ್ತೆ. ಹೊಸದಿ ವರ್ತೂರ್ ಪ್ರಕಾಶ್ ಇದ್ರಲ್ಲ, ಅವ್ರನ್ನ ಇವಾಗ ಒಂದು ಕೈ ಮೀರಿಸ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ಆಗ್ತಾರೆ ಅಂತ ನಾವು ಅಂದ್ಕೊಂಡ್ರೆ ನೋಡಿದ್ರೆ ಮಂಜಣ್ಣಂಗೆ ಚಿತ್ರಗುಪ್ತ ಆಗೋರೆ. ಏನು ಇನ್ವಾಲ್ವ್ಮೆಂಟು, ಹಿಂಗೆ ಅವರೇ ಬಕ್ಕೊಂಡು ನಾನು ನೋಡ್ತಿದ್ದೀನಿ. ಇದು ಏನು ಗುರು, ಯಾವ್ದಾರಾದ್ರೂ ಸಭೆಯಲ್ಲಿ ರಾಜನೇ ಇದ್ರೂ ಅವ್ರಿಗೆ ಸಲಹೆಗಾರ ಇರ್ತಾನಲ್ಲ, ಅವನು ಇಷ್ಟು ನಿಯತ್ತಾಗಿರಲ್ಲ ಅನಿಸುತ್ತೆ. ಆ ರೇಂಜಿಗೆ ನಿಯತ್ತು. ಇದೇನು ಟಾಸ್ಕ್ ಮಾಡ್ತವ್ರು ಅಥವಾ ಆ ಕ್ಯಾರೆಕ್ಟ್ರಲ್ಲಿ ಹಂಗೆ ಇನ್ವಾಲ್ವ್ ಮಾಡಿಬಿಟ್ಟವ್ರೆ ಗೋಲ್ಡ್ ಸುರೇಶ್ ಅವರು. ಯಾವ ರೇಂಜಿಗಿದ್ರೆ ಪಾತ್ರದ ಪರಕಾಯ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಎಲ್ಲೋದ್ರೂ ಹಿಂಗೆ ಹಿಡ್ಕೊಳ್ಳೋದೇನು ಬುದಿ. ಆಮೇಲೆ ಮಹಾಪ್ರಭು ಮಹಾರಾಜರೇ, ಏನು ಇನ್ವಾಲ್ವ್ಮೆಂಟು. ಗೋಲ್ಡ್ ಸುರೇಶ್ ಅವ್ರು ಮಾತ್ರ ಅದ್ಭುತವಾದಂಥ ಪರ್ಫಾರ್ಮೆನ್ಸು. ಅಯ್ಯೋ ಏನಪ್ಪ, ಅದೇನು ಟಾಸ್ಕ್ ಆಡ್ತವರು. ನೆಕ್ಸ್ಟ್ ವಾರ ಆದರೂ ಹಿಂಗೆ ಇರ್ತಾರೆ ಅನ್ಸುತ್ತೆ. ಮಹಾಪ್ರಭುಗಳಿಗೆ ಹೇಳಿ ಆ ಟಾಸ್ಕ್ ಮುಗೀತು ಕಣಪ್ಪ. ಇಲ್ಲ ಮಹಾಪ್ರಭುಗಳಿಗೆ ಹೇಳಿ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರು ಆಯಿತಾ. ಅಷ್ಟು ಆ ರೇಂಜಿಗೆ ಕ್ಯಾರೆಕ್ಟರ್ ಒಳಗೆ ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟವ್ರೆ. ಆಮೇಲೆ ಸೊ ನೆಕ್ಸ್ಟ್ ಬಂದರೆ ಮೋಕ್ಷಿತ್ ಅವ್ರಿಗೆ ಯುವರಾಣಿ ಪಟ್ಟ ಸಿಗುತ್ತೆ. ಮಂಜಣ್ಣಂಗೆ ಬಿಗ್ ಬಾಸು ಇಟ್ರು ಆಫು ಆಯಿತಾ. ವಾರ ಪೂರ್ತಿ ಆರಾಮಾಗಿ ನೀನು ರಾಜನ್ ಥರ ಮೇರಿಯಪ್ಪ, ಇನ್ನು ಮಿಕ್ಕಿದ ಕಂಟೆಸ್ಟೆಂಟ್ಸ್ನ ಸೈನಿಕರು ಮಾಡಿಬಿಟ್ಟು ನಿನಗೆ ಫುಲ್ಲು ಒಂದು ವಾರ ಸೇವೆ ಮಾಡಿಸ್ತೀವಿ ಅಂತ ಅಂದ್ಕೊಂಬಿಟ್ಟಿದ್ರು ಅನ್ಸುತ್ತೆ ಮಂಜಣ್ಣ. ಸೊ ಕಥೆಯಲ್ಲಿ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸು. ಆಯಿತು, ಒಂದಿನ ಮಜಾ ಮಾಡ್ದಲ್ಲ, ಇವಾಗ ಇರ್ತೀವಿ ಆಪು ಇಕ್ಕಿಸ್ಕೊಂತ ಹೇಳ್ಬಿಟ್ಟು. ಸೊ ಆಮೇಲೆ ಬಿಗ್ ಬಾಸ್ ಕೊಟ್ಟಂಥ ಆಜ್ಞೆಗಳು, ಮಾಡಿದಂಥ ಡಿಸಿಷನ್ನು ಸಗದಾಗಿತ್ತು. ಏನಂದರೆ ಕರೆಕ್ಟಾಗಿ ಯಾರನ್ನು ಹೊಡಿಬೇಕು, ಎಲ್ಲಿ ಹೊಡಿಬೇಕು, ಯಾವ ಕಲ್ಲು ಹೊಡೆದ್ರೆ ಇವಾಗ ಬೆಂಕಿ ಹತ್ಕೊಳ್ಳುತ್ತೆ ಅಂತ ಕರೆಕ್ಟಾಗಿ ಯೋಚನೆ ಮಾಡಿ ಮೋಕ್ಷಿತ್ ಅವ್ರಿಗೆ ಕೊಟ್ಟವ್ರೆ ಯುವರಾಣಿ ಪಟ್ಟನ. ಅದು ಬೇರೆಯವ್ರಿಗೆ ಕೊಟ್ಟಿದ್ರು ಅಷ್ಟೆಲ್ಲ ವರ್ಕೌಟ್ ಆಗ್ತಿರಲಿಲ್ಲ. ಮೋಕ್ಷಿತ್ ಅವ್ರಿಗೆ ಕೊಟ್ಟಿದ್ದು ಕರೆಕ್ಟಾಗಿದ್ದು. ಆಲ್ರೆಡಿ ಇಬ್ಬರು ಆಪೋಸಿಟ್ ಆಗಿದ್ರು, ಒಳ್ಳೆ ಮಜಾ ಕೊಡ್ತಾರೆ ಅಂದ್ಬಿಟ್ಟು. ಸೊ ಹಂಗೆ ಆಯಿತು ಕೂಡ. ಇವ್ರು ಈ ಕಡೆ ರಾಜ್ಯನ ಕಬಳಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಕ್ಷಿತ್ ಅವರು ಬಂದ ತಕ್ಷಣವೇ ಅದು ಬಿಗ್ ಬಾಸ್ಗೆ ಹೋಗಿ ಕೇಳಿಕೊಂಡು ಕ್ಯಾಪ್ಟನ್ಸಿ ರೂಮಲ್ಲಿ ಹೋಗ್ಬೋದಾ ಅದು ಇದೆಲ್ಲ ಕೇಳಿಕೊಂಡು ಎಲ್ಲ ಕಡೆ ಓಡಾಡಿಕೊಂಡು ಫುಲ್ಲು ದರ್ಬಾರ. ಈ ಕಡೆ ರಾಜ್ಯಂಗೆ ಫುಲ್ಲು ಟೆನ್ಷನು ಆಯಿತಾ. ನನ್ನ ರಾಜ್ಯನ ಹೆಂಗೆ ಉಳಿಸ್ಕೊಳ್ಳಪ್ಪ, ಯಾವುದೋ ಫಿಲಮ್ಮು ರೇಂಜಿಗೆ, ಬಾಹುಬಲಿ ಫಿಲಮ್ ರೇಂಜಿಗೆ ಹೊಂಟೋಗ್ಬಿಡ್ತೈತಿ. ಇವಾಗ ಟೀಮ್ ಏನು ಫಾರ್ಮ್ ಆಯಿತು 2 ಕಡೆ, ಒಂದು ಮೋಕ್ಷಿತ್ ಅವರು ಹಾಗೆ ಇನ್ನೊಂದು ಮಂಜಣ್ಣ ಅವ್ರದ್ದು. ಆ ಟೀಮಲ್ಲಿ ಬಿಗ್ ಬಾಸ್ ಸೆಲೆಕ್ಷನ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾರ್ಯಾರು ಈ ಕಡೆಗೆ ಬೇಕೋ, ಯಾರ್ಯಾರು ಇವ್ರ ಕಡೆಗೆ ಬೇಕೋ ಕರೆಕ್ಟಾಗಿ ಮಿಕ್ಸಪ್ ಮಾಡಿ ಕೊಟ್ಟಿದ್ದಾರೆ ಮಾತ್ರ. ಹೆಂಗೆ ಅಂದರೆ ಯಾರ್ಯಾರು ಇವ್ರಿಗಾಗಲ್ಲ ಅವ್ರನ್ನ ಈ ಕಡೆ ಟೀಮಲ್ಲಿ ಹಾಕಿ, ಯಾರ್ಯಾರು ಇವ್ರಿಗಾಗಲ್ಲ ಅವ್ರನ್ನ ಆ ಕಡೆ ಟೀಮಿಗೆ ಹಾಕಿ ಕರೆಕ್ಟಾಗಿ ಟೀಮ್ ಫಾರ್ಮ್ ಮಾಡಿದ್ದಾರೆ ಮಾತ್ರ. ಎಲ್ಲಿ ಬೆಂಕಿ ಹಚ್ಚಬೇಕು, ಎಲ್ಲಿ ಇದು ಮಾಡಬೇಕು, ಬಿಗ್ ಬಾಸ್ ಅವ್ರನ್ನ ಮೀರಿ ಇದನ್ನು ಯಾರು ಮಾಡೋಕ್ಕಾಗೋದಿಲ್ಲ. ಸೊ ಆಮೇಲೆ ಶತ್ರುವಿನ ಶತ್ರು ಮಿತ್ರ ಅಂತೆ. ಹಾಗೆ ಮಂಜಣ್ಣ ಅವರು, ತ್ರಿವಿಕ್ರಮ್ ಅವರು, ಗೌತಮಿ ಅವರು ಒಂದೇ ಟೀಮು. ಕರೆಕ್ಟ್ ಆಯ್ತಲ್ಲ ಅಲ್ಲಿ. ಮೋಕ್ಷಿತ್ ಅವ್ರು ಹೆಂಗಿದ್ರು ತ್ರಿವಿಕ್ರಮ್ ಅವ್ರಿಗೆ ಬಾಯಿ ಬಂದಂಗೆಲ್ಲ ಹೇಳ್ಬಿಟ್ಟು ನಾಮಿನೇಟ್ ಮಾಡಿದರು. ತ್ರಿವಿಕ್ರಮ್ ಅವ್ರಿಗೂ ಅದೆಲ್ಲ ಜಿದ್ದೈತೆ. ಇವಾಗ ಮಂಜಣ್ಣಂಗೂ ಆಯ್ತಲ್ಲ, ಮಂಜಣ್ಣೂ ಫೈರ್ ಆಗಿದ್ದಾರೆ, ಗೌತಮಿ ಅವರು ಫೈರ್ ಆಗಿದ್ದಾರೆ. ಸೊ 3 ಜನನೂ ಇವಾಗ ಮೋಕ್ಷಿತ ಮೇಲೆ ಫೈರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ನಿಂತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಫೈರ್ ಮಾಡೋದ್ರಲ್ಲಿ ಬುಲೆಟೇ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಹೊರಗಡೆ ಇವ್ರು ಏನೇ ಮಾಡೋಕ್ಕೆ ಹೋದ್ರೂ ತಪ್ಪಾಗಿ ಕಾಣೋದು ಇವರೇ
ಗೌತಮಿ ಅವರು, ಮಂಜಣ್ಣ ಅವರು, ಹಾಗೆ ತ್ರಿವಿಕ್ರಮ್ ಅವರು. ಮೋಕ್ಷಿತ್ ಅವರು ತಪ್ಪಾಗಿ ಕಾಣಲ್ಲ. ಯಾಕಂದರೆ ಅವ್ರು ಏನು ಆಟ ಆಡಬೇಕು, ಏನು ಹೇಳಬೇಕು ಅದನ್ನು ನಿಯತ್ತಾಗಿ ಆಡ್ತಾಯಿದ್ದಾರೆ. ಹಂಗೆ ಕರೆಕ್ಟಾಗಿ ಹೇಳ್ತಿದ್ದಾರೆ. ಅವ್ರು ಕರೆಂಟ್ ಪಾಯಿಂಟಲ್ಲಿ ಇದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಏನಾರು ರಾಂಗ್ ಫೈರ್ ಮಾಡೋಕ್ಕೆ ಹೋದ್ರೆ ಅಂದರೆ ಇವ್ರು ಅವಾಗೆ ಆಡ್ಸ್ಕೊತಾರೆ, ಇವ್ರು ರಾಂಗ್ ಆಗ್ತಾರೆ. ತ್ರಿವಿಕ್ರಮ್ ಅವ್ರು ಮಾತ್ರ ಹೆಂಗೆ ಅಂದರೆ ಅವ್ರ ಹತ್ರ ಏನಾರು ಹೇಳಿ ಆ ಮನುಷ್ಯ ಅವ್ನಿಗೆ ಏನಾರು ಅಪೋಸಿಟ್ ಆಯ್ತಂದರೆ ಅವ್ನು ಹೇಳಿದ ಅಷ್ಟು ಕಥೆನ ಪ್ರಚಾರ ಮಾಡಾಕ್ಬಿಡ್ತಾರೆ. ನನಗೆ ಯಾರು ಏನಾರು ಹೇಳಿದ್ರು ಅವ್ನು ನನಗೇನಾದ್ರೂ ಇವಾಗ ಶತ್ರು ಆಗಿಬಿಟ್ಟ ಅಂದರೆ ಅಷ್ಟೇ ಮುಗೀತು ಅವನು. ಎಲ್ಲ ಹೇಳಿದೆಯಲ್ಲ ಅಷ್ಟೇ. ಒಂದು ಮೈಕು ಒಂದು ಇದು ಕೊಟ್ಬಿಟ್ರೆ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಯಾರ್ಯಾರಿಗೆ ಹೇಳಬೇಕು ಅವ್ನಿಗೆ ಎಲ್ಲ ವಿಚಾರನೂ ಎಲ್ಲರಿಗೂ ತಲುಪಿಸ್ಬಿಡ್ತಾರೆ. ಯಾರ್ಯಾರಿಗೆ ಬೇಡ ಅವ್ರಿಗೂ ತಲುಪಿಸ್ಬಿಡ್ತಾರೆ. ಸೊ ಆ ಥರ ತ್ರಿವಿಕ್ರಮ್ ಅವ್ರ ಮಾತ್ರ ಹೆವಿ ಡೇಂಜರ್. ಅವ್ರ ಹತ್ರ ಮಿತ್ರ ಆಗಿದ್ದಾಗ ಓಕೆ, ಅವ್ರ ಅಪೋಸಿಟ್ ಹಾಕೊಂತ ಅಂದರೆ ಅಷ್ಟೇ ಮುಗೀತು. ನಾವೆಲ್ಲ ವಿಚಾರ ಬಂದ್ಬಿಡ್ತಾರೆ. ಆಲ್ ಇಂಡಿಯಾ ರೇಡಿಯೋ ಥರ ತ್ರಿವಿಕ್ರಮ್ ಅವರು. ಸ್ಟಾರ್ಟ್ ಆಗಿದೆ ಇವಾಗ. ಮಂಜಣ್ಣ ಬೇರೆ ಹತ್ಕೊಂಡು ಕೂತಿದ್ರು ಲಾಸ್ಟಲ್ಲಿ ಆಯಿತಾ. ಮೋಕ್ಷಿತ ಹಂಗೆ ಹಾಡುಗಳೆಲ್ಲ ಅಳಿಸ್ಬಿಟ್ಟು ಇದ್ದೆಲ್ಲ ಯಾವ ಆಟ ಆಡೋದು ಹಿಂಗೆ ಹಂಗೆ ಅಂತೆಲ್ಲ. ಇವಾಗ ಒಂದು ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಮಂಜಣ್ಣ ರಾಜ, ಇವರು ರಾಣಿ. ಇವಾಗ ಮಂಜಣ್ಣಂಗೆ ಏನು ಟಾಸ್ಕ್ ಕೊಟ್ಟಿದ್ದಾರೆ ಅದು ಅವ್ರು ಮಾಡ್ತಾಯಿದ್ದಾರೆ ಅಂದಮೇಲೆ ಮೋಕ್ಷಿತ್ ಅವ್ರಿಗೆ ಕೊಟ್ಟಿರೋ ಟಾಸ್ಕನ್ನು ಅವ್ರು ಮಾಡಲೇಬೇಕು. ಯಾಕಂದರೆ ಅಣ್ಣಂಗೂ ತಂಗಿಗೂ ಆಗಲ್ಲ ಅಂತ ಹೇಳಿದ್ದಾರೆ. ಇವರು ರಾಜನ ಕಬಳಿಸ್ಬೇಕು ಅಂತ ಹೇಳಿದ್ದಾರೆ. ಏನು ಮಂಜಣ್ಣ ನೀನು ರಾಜ್ಯಭಾರ ಮಾಡ್ಕೊಂಡು ಕೂತ್ಕೊಳ್ಳಪ್ಪ, ನಾನು ರಾಣಿ ಆಗ್ಬಿಟ್ಟು ಇಲ್ಲಿ ನೀನು ನೋಡ್ಕೊಂಡು ಕೂತ್ಕೋತೀನಿ ಅಂದರೆ ಆಟ ಮುಂದುವರ್ಸೋಕ್ಕಾಗತ್ತಾ? ಸೊ ಏಟಿಗೆ ಎದುರೇಟು ಕೊಡಬೇಕು, ಏಟಿಗೆ ಸಮಯ ಇಟ್ಟು ಕೊಡಬೇಕು. ಅಟ್ಲೀಸ್ಟ್ ನಿಂತ್ಕೊಬೇಕು ಆಯಿತಾ. ಅಲ್ಲಿ ನೀನು ರಾಜ್ಯಭಾರ ಮಾಡಪ್ಪ, ನೀನಲ್ಲೇ ಕೂತ್ಕೊಳ್ಳಪ್ಪ, ನೀನೇ ಇದು ಮಾಡಪ್ಪ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ರೆ ಇವ್ರು ಮೋಕ್ಷಿದವ್ರಿಗೆ ಇವ್ರಿಗೆ ಯಾರಿಗೂ ಹೋಗಿ ರಾಣಿ ಕೊಟ್ಟಿದ್ದು ಒಂದು ಎಂಥ ಆಟನೂ ಆಡ್ತಿಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಕರೆಕ್ಟಾಗಿ ಮೋಕ್ಷಿತ ಅವರು ಓವರು ಏನು ಅಂತ ಏನು ಆಡ್ತಿಲ್ಲ. ಅವ್ರ ಆಟ ಅವರು ಸ್ವಲ್ಪ ಆರಾಮಾಗಿ ನೀಟಾಗಿ ಆಡ್ತಿದ್ದಾರೆ. ಮಂಜಣ್ಣನೂ ಅವ್ರ ಆಟನ ನೀಟಾಗಿ ಆಡ್ತಿದ್ದಾರೆ. ಅದರಲ್ಲಿ ಹತ್ಕೊಂಡು ಅವರು ನೊಂದ್ಕೊಳ್ಳೋಷ್ಟು ಆ ಥರ ಏನು ಇರಲಿಲ್ಲ. ಇವರು ಏನು ಮಂಜಣ್ಣನೂ ಏನು ಕಮ್ಮಿ ಏನು ಆಡಿಲ್ಲ, ಅವರು ಬೇಜಾನೇ ಆಡಿದ್ದಾರೆ ಆಯಿತಾ. ಏನೋ ಮೋಕ್ಷಿತ ಅವ್ರು ಆ ಥರ ಆಡಿ ಮಂಜಣ್ಣ ಮಾತ್ರ ಸೈಲೆಂಟಾಗಿ ಇದ್ಕೊಂಡು ತಂಗಿ ಅಂತ ಏನೋ ತ್ಯಾಗ ಮಾಡೋ ಥರ ಆಡಿದಿದ್ರೆ ಅದೊಂಥರ ಲೆಕ್ಕಾಚಾರ. ಅಳೋದ್ರಲ್ಲಿ ಬಿಡಪ್ಪ ತಂಗಿ ಅಂತ ಏನೋ ಮನಸ್ಸಲ್ಲೆಲ್ಲ ಫೀಲ್ ಇಟ್ಕೊಂಡೆಲ್ಲ ಇದು ಮಾಡ್ತವ್ರೆ ಅಂತ ಹೇಳ್ಬೋದಿತ್ತು. ಇವರೇ ಎಗ್ಗರಾಡಿ ಇವರೇ ಎಲ್ಲ ಇದು ಮಾಡಿ ಲಾಸ್ಟಿಗೆ ಇವರೇ ಕೂತ್ಕೊಂಡು ಅಳೋದಂತೆ ಆಯಿತಾ. ಅವರೇ ಏನೋ ಮಾಡಿರೋರಂಗೆ, ಅವರೇ ಎಲ್ಲ ಮಾಡಿರೋರಂಗೆ, ಮೋಕ್ಷಿತ್ ಅವರೇ ಏನೋ ಮಾಡಿಬಿಟ್ರು ಅನ್ನೋ ಥರ. ಸೊ ಅದು ಅಂತ ಏನೂ ಅನಿಸಿಲ್ಲ ಆಯಿತಾ. ಇಬ್ಬರು ಈಕ್ವಲ್ ಆಗಿ ಅವರು ಕೊಟ್ಟರು ಇವರು ಕೊಟ್ಟರು, ಅಲ್ಲಿಗೆ ಸಮಬಾಳು ಸಮಪಾಲು ಅಷ್ಟೇ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.